ಅಂತೋನಿ ನನ್ನ ಚಡ್ಡಿ ದೋಸ್ತ್. ಹೈಸ್ಕೂಲು ವಿದ್ಯಾಭ್ಯಾಸದ ನಂತರ ನಮ್ಮೂರಿನ ವಜ್ರದ ಅಂಗಡಿಯಲ್ಲಿ ಕೆಲಸಕ್ಕೆ ನಿಂತು ಆ ಯಜಮಾನ ಅಕಸ್ಮಾತ್ತಾಗಿ ಅವಘಡದಲ್ಲಿ ತೀರಿದಾಗ ಈತನೇ ಕೋಟಿಗಟ್ಟಲೆ ವ್ಯವಹಾರವನ್ನು ಬ್ಯಾಂಕ್ ಸಾಲ ಮಾಡಿ ವಹಿಸಿಕೊಂಡು ನಿಷ್ಠೆಯಿಂದ ದುಡಿದು ಈಗಂತೂ ನಮ್ಮೂರಿನಲ್ಲಿ ಪ್ರಸಿದ್ಧ ಶ್ರೀಮಂತನಾಗಿರುವನು. ಕಷ್ಟಪಟ್ಟು ಮೇಲೇರಿದ ಆತ ಬಹಳ ಜಿಪುಣ. ಆತನ ಪತ್ನಿಯೋ ಬಹುಧಾರಾಳಿ. ನನ್ನ ಸತ್ಸಂಗಕ್ಕೆಂದು ಆಕೆ ಸಂತೋಷದಿಂದ ಕೃಪಾಸಿರಿಯನ್ನು ಒಮ್ಮೆ ನೀಡಿದ್ದಳು. ಅದೇ ಮರುದಿನ ಈತನಿಗೆ ಲಾಟ್ರಿ ಹೊಡೆದು ಅನಿರೀಕ್ಷಿತ ಆನಂದವೇ ಉಂಟಾಗಿತ್ತು. ಅದರಿಂದಾಗಿ ಆಕೆಗೆ ಗುರುಜಿ ಮೇಲೆ ದೃಢನಿಷ್ಠೆ ಇದ್ದರೂ ಈತನ ಧೋರಣೆ ಮಾತ್ರ ನಾನು ಸತ್ಯಕ್ಕೆ ಅಂಟಿಕೊಂಡಿರುವೆ, ನನಗೆ ಬೇರೆ ದೇವರೂ ಧರ್ಮ ಬೇಕಾಗಿಲ್ಲ ಎಂಬುದಾಗಿ. ಪತ್ನಿಯ ಒತ್ತಾಯಕ್ಕೆ ಕಟ್ಟು ಬಿದ್ದು ಅಂದು ಜನಜಾಗೃತಿ ಚಿಂತನ ಸಮಾವೇಶಕ್ಕೆ ಆತ ಬಂದಿದ್ದ. ತ್ಯಾಗ ಹಾಗೂ ಸೇವೆಯ ಬಗ್ಗೆ ನನ್ನ ಮಾತನ್ನೆಲ್ಲ ಚೆನ್ನಾಗಿ ಕೇಳಿಸಿಕೊಂಡ ಆತ ಅನಂತರವೇ ಖುದ್ದಾಗಿ ನನ್ನ ಭೇಟಿ ಮಾಡಿ ಹೀಗೆ ಬತ್ತಲಾಗಿದ್ದ: ಸರ್, ನೀವೇ ದೇವರಾಗಿ ಇಂದು ಬಂದು ನನ್ನಲ್ಲಿ ನವೋತ್ಸಾಹ ತುಂಬಿದಿರಿ. ಈ ತನಕ ನಾನು ಹೆಂಡತಿಗಾಗಿ ಚಿನ್ನ ವಜ್ರ ಸೀರೆ ಎಂದು ಸಂತೋಷದಿಂದ ತ್ಯಾಗ ಮಾಡುತ್ತಿದ್ದೇನಾದರೂ ಆಕೆ ಮೆಚ್ಚುವಂತೆ ದೇವರಿಗಾಗಿ ಚಿಕ್ಕ ಕಾಸನ್ನು ಕೊಡುತ್ತಿರಲಿಲ್ಲ. ಅಂದು ಈ ಊರಿನಲ್ಲಿ ಈಜುಕೊಳ ನಿರ್ಮಿತಿಯವರು ದೇಣಿಗೆಗೆಂದು ಬಂದಾಗ 1 ಬಕೆಟ್ ನೀರಿದೆ ನನ್ನಲ್ಲಿ, ಅದೇ ನನ್ನದಾದ ಕೊಡುಗೆ ಎಂದ ನಿಷ್ಕರುಣಿ ನಾನು. ಆದರೆ ನನ್ನ ಹೆಂಡತಿಗೆಂದು ಟಬ್ ಬಾತ್ ಮಾಡಲು 500 ತಾಜಾ ಗುಲಾಬಿ ಹೂಗಳ ಹೆಸರುಗಳನ್ನೇ ಆ ನೀರಿಗೆ ಹಾಕಿ ಆಕೆ ಬೇಡವೆಂದು ಕೈ ಮುಗಿದಾಗ್ಯೂ ಶೋಕಿ ಜೀವನಕ್ಕೆ ನಾನು ಮುಂದಾಗಿದ್ದೆ. ನೀವಿಂದು ಪ್ರವಚನದಲ್ಲಿ ಹೇಳಿದಂತೆ ದೇವರು ನಿಜಕ್ಕೂ ಕರುಣಾಮಯನೇ ಸರ್. ನಿಮ್ಮ ಡಿವೈನ್ ಪಾರ್ಕಿಗೆಂದು ನನ್ನ ಆಕೆ ಕೃಪಾಸಿರಿ ದೇಣಿಗೆ ಕೊಟ್ಟದು ಸರಿ, ಅದೇ ಮರುದಿನ 1000 ಪಾಲು ಲಾಭ ಲಾಟರಿಯ ಮೂಲಕ ನನಗೆ ಬಂದಿದೆ. ನಾನಿನ್ನು ದೇವರಿಗಾಗಿಯೇ 10% ಆದಾಯವನ್ನು ಸಂತೋಷದಿಂದ ಅರ್ಪಿಸುವೆ ಸರ್. ನಶ್ವರ ಬದುಕಿನಲ್ಲಿ ಶಾಶ್ವತ ದೇವರ ದಿವ್ಯತೆ ಇರುವ ಸುಲಭ ಸೂತ್ರ ಕಲಿಸಿಕೊಟ್ಟ ಬಗ್ಗೆ ಜನ್ಮಪೂರ್ತಿ ನಾನಿನ್ನು ನಿಮಗೆ ಶರಣು ಸರ್ ಎಂದಾತ ನನಗೆ ಪಾದ ನಮನ ಸಲ್ಲಿಸಿ ಏನೋ ಮಹಾ ಸಾಹಸ ಮಾಡಿದಂತೆ ಖುಷಿಪಟ್ಟಿದ್ದ. ನಿಜ, ಶ್ರೀ ಗುರುಜಿ ಯಾವಾಗಲೂ ಹೇಳುತ್ತಾರೆ, ನೀವು ಸಾಸಿವೆಯಷ್ಟು ಕೊಟ್ಟರೆ ತಾನು ಸಾಗರದಷ್ಟನ್ನು ಹಿಂದಿರುಗಿಸುವೆ ಎಂದು. ಪಾಪ ಜಿಪುಣ ಅಂತೋನಿಗೆ ಅಂದಾಡಿದ ಮಾತುಗಳೆಲ್ಲ ಹೃದಯಕ್ಕೆ ನಾಟಿ ಅವನಲ್ಲಿ ಮಾರ್ಮಿಕ ಬದಲಾವಣೆ ಮಾಡಿ ತ್ಯಾಗ ಹಾಗೂ ಸೇವೆಗೆ ನವೋತ್ಸಾಹವನ್ನು ಚಿಮ್ಮಿಸಿದ್ದಂತೂ ವಿಚಿತ್ರವಾದರೂ ಸತ್ಯವೇ. ಹಣದ ಮೋಹದ ಕಥೆಯೇ ಅಷ್ಟೇನೆ. ಮುಲಾಜಿಲ್ಲದೆ ಶ್ರದ್ಧಾಭಕ್ತಿಯಿಂದಲೇ ದೇವರಿಗಾಗಿ 10% ಆದರೂ ಕೊಡುಗೆಯಿಂದಲೇ ನೀಡಿ ಬೇಗ ಆ ಮೋಹದ ಪಾಶದಿಂದ ಪಾರಾಗುವುದೇ ಬುದ್ಧಿವಂತಿಕೆ. ಈ ದಿಸೆಯಲ್ಲಿ ಮೆಲ್ಲ ಮೆಲ್ಲನೆ ಬೇಗ ಬೇಗನೆ ಸೋತರೂ ಗೆಲ್ಲೋಣ.